ಬೆಳೆಯಲ್ಲಿ ಯಾವ್ದಾದ್ರು ಫಂಗಸ್ ರೋಗ ಇತ್ತು, ಪ್ಯಾಥೋಜನ್ಸ್ ಇತ್ತು ಅಂದ್ರೆ ಅದರಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಗ್ರಿ ಫಂಗಸ್ ರೋಗವನ್ನ ಕಂಟ್ರೋಲ್ ಮಾಡುತ್ತೆ. ಎರಡನೇದು ನಮ್ಮಲ್ಲಿ ಅಗ್ರಿ ಗೋಲ್ಡ್, ನಿಮ್ಗೆ ರೂಟ್ ಶೂಟ್ ಅಥವಾ ಡೆವಲಪ್ಮೆಂಟ್ ಟೈಮ್ ನಲ್ಲಿ ಗ್ರೋತ್ ಆಗಬೇಕು ಅಂದ್ರೆ, ಚೆನ್ನಾಗಿ ಬೆಳೆ ಗ್ರೋ ಆಗ್ಬೇಕು, ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದಕ್ಕೊಂದು ಪ್ರಾಡಕ್ಟ್ ಇದೆ ನಮ್ಮಲ್ಲಿ ಅಗ್ರಿ ಗೋಲ್ಡ್ ಅಂತ. ಇದು ತುಂಬಾ ಸಹಾಯ ಮಾಡುತ್ತೆ ನಿಮ್ಮ ಗ್ರೋತ್ ಸ್ಟೇಜ್ ನಲ್ಲಿ. ಇನ್ನು ಎರಡನೇದು ಎಕ್ವಾಜೆಲ್ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇದೆ. ಎಕ್ಸಾಂಪಲ್ ನೋಡಿ, ಈ ವರ್ಷ ನಮಗೆ ಮಳೆ ಜಾಸ್ತಿ ಇದೆ ಕೆಲವು ಭಾಗದಲ್ಲಿ. ಲಾಸ್ಟ್ ಇಯರ್ ನಮಗೆ ಮಳೆ ತುಂಬಾ ಕಡಿಮೆ ಇತ್ತು. ಒಂದು ಘಟನೆ ನಡೆದಿತ್ತು. ನಾನು ಬಿಜಾಪುರ ಜಿಲ್ಲೆ ಹೋದಾಗ ಒಬ್ಬ ರೈತ ನಮ್ದು ಈಗ ಎಕ್ವಾಜೆಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು. ಮಳೆ ಕಡಿಮೆ ಇತ್ತು, ಅವ್ರ ತೊಗರಿ ಬೆಳೆ ತುಂಬಾ ಚೆನ್ನಾಗಿತ್ತು, ಪಕ್ಕದಲ್ಲಿ ಎಲ್ಲರದು ಕೂಡ ಒಣಗಿ ಹೋಗಿತ್ತು. ಇದ್ರ ಬೆಸ್ಟ್ ಪಾರ್ಟ್ ಏನಂದ್ರೆ, ಎಕ್ವಾ ಅಂದ್ರೆ ನೀರು, ಜೆಲ್ ಅಂದ್ರೆ ಜೆಲ್ ಕನ್ವರ್ಟ್ ಮಾಡೋದು. ನೀವು 1 ಎಕರೆಗೆ ಇದು 1 ಪ್ಯಾಕೆಟ್ ಸಾಕು. 1 ಎಕರೆಗೆ ಇದನ್ನು ಹಾಕಿದ್ರೆ ಅನ್ಕೊಳ್ಳಿ, ನಿಮ್ಮ ಮಳೆ 1 ಸತಿ ಬಂದಿದೆ ಅಥವಾ 2 ಸತಿ ಬಂದಿದೆ, ನೀರು ಬಹಳ ಕಡಿಮೆ ಆಗಿದೆ ಬೆಳೆಗೆ. ಇದು ಏನ್ ಮಾಡುತ್ತಂದ್ರೆ ಕೆಳಗಡೆ ಭೂಮಿ ಒಳಗಡೆ ನೀರನ್ನ ತಗೊಂಡು ಹೀರಿ ಅದನ್ನ ಜೆಲ್ಲ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಒಣಗಕ್ ಬಿಡಲ್ಲ ನೀರನ್ನ. ಯಾವಾಗ ಬೆಳೆಗೆ ಬೇಕಾಗುತ್ತೆ ಆ ಜೆಲ್ಲನ್ನ ಮೂಲಕ ನೀರಿನ ತೇವಾಂಶನ ಹಿಡಿದು ಆ ಬೆಳೆ ಒಣಗದೇ ನೋಡ್ಕೊಳ್ಳುತ್ತೆ. ಒಂದು ವೇಳೆ ನಿಮ್ಮ ಗದ್ದೆ ಒಳಗಡೆ ಕಂಪ್ಲೀಟ್ಲಿ ನೀರು ತುಂಬಿದೆ, ನೀವು ಆಲ್ರೆಡಿ ಎಕ್ವಾಜೆಲ್ ಬಳಸಿದ್ದೀರ, ಆ ನೀರನ್ನ ತಗೊಂಡು ಕೆಳಗಡೆ ಜಲ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಎರಡೂ ಸಮಯದಲ್ಲೂ ಕೂಡ ನಿಮ್ಮ ಗದ್ದೆಗೆ ನಿಮ್ಮ ಬೆಳೆಗೆ ಹಾನಿ ಆಗಕ್ ಬಿಡಲ್ಲ ಈ ಒಂದು ಎಕ್ವಾಜೆಲ್. ಅಷ್ಟು ಬ್ಯೂಟಿಫುಲ್ ಪ್ರಾಡಕ್ಟ್, ಬಹಳ ಅದ್ಭುತವಾದ ಪ್ರಾಡಕ್ಟ್ ಇದು. ಇದು ಪ್ರತಿಯೊಬ್ಬರು ರೈತರು ಕೂಡ ಬೆಳೆಯಕ್ಕಿಂತ ಮುಂಚೆ, ಸೀಡಿಂಗ್ ಮಾಡಕ್ಕಿಂತ ಮುಂಚೆ ಗದ್ದೆ ಕೊಡಬೇಕಾಗಿರೋ ಒಂದು ಪ್ರಾಡಕ್ಟ್. ಇದ್ರ ಮೇಲೆ ಡೆಮೋ ಕೂಡ ಇದೆ, ನಿಮಗೆ ಡೆಮೋ ಕೂಡ ತೋರಿಸಿ. ನೀವು ಎಷ್ಟು ನೀರು ಹಾಕಿ ಜೆಲ್ಲ ಕನ್ವರ್ಟ್ ಮಾಡುತ್ತೆ. ತುಂಬಾ ಅದ್ಭುತವಾದ ಗನ್. ನಾನು ಲೀಡರ್ಸ್ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಅಕ್ವಾಜೆಲ್ ಡೆಮೋ ದಯಮಾಡಿ ಎಲ್ಲರಿಗೂ ಕೂಡ ಮಾಡಿ ತೋರಿಸಿ. ಇನ್ನು ನೆಕ್ಸ್ಟ್ ಅಗ್ರಿ ಗ್ರಾನ್ಯೂಲ್ಸ್ ಅಂತ. ಯಾವ ತರ ಮನುಷ್ಯರಿಗೆ ಪೋಷಕಾಂಶಗಳು ಬೇಕು, ಅದೇ ತರ ಹ್ಯೂಮಿಕ್ ಆಸಿಡ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಭೂಮಿಗೆ ಮತ್ತೆ ಬೆಳೆಗೆ. ಸೊ ಅದಕ್ಕೆ ಹ್ಯೂಮಿಕ್ ಆಸಿಡ್ ಇಂದ ನಮ್ಮಲ್ಲಿ ಲಿಕ್ವಿಡ್ ಕೂಡ ಇದೆ, ಇವನ್ ಗ್ರಾನ್ಯೂಲ್ಸ್ ಕೂಡ ಇದೆ. ಚಿಲಾಟೆಡ್ ಕೋಟ್ ಇದೆ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಳುತ್ತೆ. ಇದು 1 ಪ್ಯಾಕೆಟ್ ನಲ್ಲಿ ಎಲ್ಲ ಕಂಪ್ಲೀಟ್ ಗ್ರಾನ್ಯೂಲ್ಸ್ ಇರೋದ್ರಿಂದ ನಿಮ್ಗೆ ಗ್ರೋತ್ ಸ್ಟೇಜ್ ನಲ್ಲಿ ಬೆಳವಣಿಗೆಗೆ ಆ ಒಂದು ಕ್ರಾಪ್ ನ ಚೆನ್ನಾಗಿ ಇಟ್ಕೊಳ್ಬೇಕು, ಮಣ್ಣು ಚೆನ್ನಾಗಿರ್ಬೇಕಂದ್ರೆ ಇದು ಅಗ್ರಿ ಗ್ರಾನ್ಯೂಲ್ಸ್ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಅಗ್ರಿ ಆಕ್ಟಿವ್ 82 ಅಂತ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಇದೆ. ಯಾವ ತರ ನಾವು ಇವಾಗಲೇ CMD ಬಗ್ಗೆ ಮಾತಾಡ್ತಾ ಇದೀವಿ, ಮಣ್ಣಿನ ಬೆಳೆಯ ಒಂದು pH ಬರುತ್ತೆ. ಆ pH ಯಾವಾಗಲೂ ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಆ pH ವ್ಯತ್ಯಾಸ ಆದ್ರೆ ಬೆಳೆ ತುಂಬಾ ಎಫೆಕ್ಟ್ ಆಗುತ್ತೆ. ಈ ಒಂದು ಪ್ರಾಡಕ್ಟ್ ನಾವು ಹಾಕಿದಾಗ ಏನಾಗುತ್ತೆ ಅಂದ್ರೆ, ಒಂದು ನಾವು ಯಾವುದೇ ಪದಾರ್ಥಗಳನ್ನ ಬಳಸ್ತಾ ಇದೀವಿ, ಆ ಪದಾರ್ಥ ಸ್ಪ್ರೆಡ್ ಆಗೋದಕ್ಕೆ, ಆಕ್ಟಿವೇಟ್ ಆಗೋದಕ್ಕೆ, ಕಂಪ್ಲೀಟ್ ಆಗಿ ಎಲ್ಲ ಕಡೆ ರೀಚ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡುತ್ತೆ, pH ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆಯದು ರೈತರಿಗೆ. ಇವನ್ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಬಳಸಿದಾಗ ಸಾಕಷ್ಟು ಲಾಭವನ್ನು ಪಡ್ಕೊಳ್ಬಹುದು. ಇನ್ನು ಅಗ್ರಿ ನ್ಯಾನೋಟೆಕ್ ಅಂತ ಒಂದು ಪ್ರಾಡಕ್ಟ್ ಇದೆ ನಮ್ಮಲ್ಲಿ. ನ್ಯೂಟ್ರಿಯೆಂಟ್ಸ್ ಗಳನ್ನ ಜಾಸ್ತಿ ಮಾಡೋದಕ್ಕೆ, ಆ ಮಣ್ಣಿನ ಒಳಗಡೆ ಇರ್ತಕ್ಕಂಥ ಖನಿಜಗಳು ಅಬ್ಸರ್ವ್ ಆಗಿ ಬೆಳೆಯನ್ನ ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದು ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಪ್ರಾಡಕ್ಟ್. ಇನ್ನು ನಮ್ಮಲ್ಲಿ ಅಗ್ರಿ ಮಾಸ್ ಅಂತ, ಹೂವು ಹಣ್ಣು ಕಾಯಿ ಬಿಡಬೇಕಾದ್ರೆ ಈ ಪ್ರಾಡಕ್ಟ್ ನೀವು ಕೊಟ್ರಿ ಅನ್ಕೊಳ್ಳಿ, ತೆನೆ ಗಟ್ಟಿಯಾಗಿ ಬರಕ್ ಸಹಾಯ ಮಾಡುತ್ತೆ, ಹೂವು ಜಾಸ್ತಿ ಬರಕ್ ತುಂಬಾ ಸಹಾಯ ಮಾಡುತ್ತೆ, ಹಣ್ಣುಗಳು ತುಂಬಾ ಚೆನ್ನಾಗಿ ಬೆಳಿಬೇಕು. ಹಣ್ಣುಗಳು ಯಾವ ಸ್ಟೇಜ್ ನಲ್ಲಿ ಗ್ರೋತ್ ಸ್ಟೇಜ್ ಅಲ್ಲಿ ಕೊಡ್ತೀರಾ, ಯಾವ ಹಣ್ಣು ಹೂವು ತೆನೆ ಅಥವಾ ಇವನ್ ಯಾವುದೇ ಪದಾರ್ಥ ಕೊಟ್ಟಾಗ ಗಟ್ಟಿಯಾಗಿರೋದಕ್ಕೆ, ಪದಾರ್ಥ ಗಟ್ಟಿ ಆಗೋದಕ್ಕೆ, ಕ್ವಾಲಿಟಿ ಜಾಸ್ತಿ ಆಗೋದಕ್ಕೆ, ಕ್ವಾಂಟಿಟಿ ಜಾಸ್ತಿ ಆಗೋದಕ್ಕೆ ಇದು ಮಾಸ್ ತುಂಬಾ ಸಹಾಯ ಮಾಡುತ್ತೆ. ಅಗ್ರಿ ಮಾಸ್ ಅಂತ ಇದು. ಜೊತೆಗೆ ಗಾಳಿ ಬಂದು ಏನಾದ್ರೂ ಬಂದು ಉದುರು ಹೋಗೋಕ್ಕೂ ಕೂಡ ಬಿಡಲ್ಲ, ಅಷ್ಟು ಚೆನ್ನಾಗಿ ಗ್ರೋತ್ ಸ್ಟೇಜ್ ನಲ್ಲಿ ಇದು ಒಂಥರ ಪವರ್ಫುಲ್. ಆ ಫ್ರೂಟ್ ಅನ್ನ, ತೆನೆಯನ್ನ ಜಾಸ್ತಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಗ್ರಿ ಮಾಸ್ ಅಂತ. ಇನ್ನು ಟ್ರೂ ಮೆನ್ ಅಂತ ಕ್ಯಾಟಗರಿ ನಮ್ಮಲ್ಲಿ ಮೆನ್ಸ್ಗೆ ಕೆಲವು ಪ್ರಾಡಕ್ಟ್ಸ್ ಗಳಿದಾವೆ. ಫೇಸ್ ವಾಶ್ ಇರ್ಬೋದು,